ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ನಿನ್ನೆ ದಿನಾಂಕ 16-17 ವಿಶೇಷ ಅಧಿವೇಶನವನ್ನು ಪ್ರಧಾನಮಂತ್ರಿಗಳು ಕರೆದು ಮಹಿಳೆಯರಿಗೆ 1/3 ಸೀಟನ್ನು ಲೋಕಸಭೆಯಲ್ಲಿ ಹಾಗೂ ರಾಜ್ಯಗಳ ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ಕನಸಾಗಿತ್ತು. ಅದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಂಡು ಬಿಲ್ ಅನ್ನು ಕೂಡ ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು. ಸುದೀರ್ಘವಾಗಿ 2 ದಿನಗಳ ಕಾಲ ಚರ್ಚೆಯೂ ಕೂಡ ನಡೆದು ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳಿದ್ರೆ 42 ಲೋಕಸಭಾ ಸ್ಥಾನಗಳಾಗ್ತಾ ಇದ್ದು. ಇವತ್ತು ಈ 543 ಪಾರ್ಲಿಮೆಂಟಿನ ಸೀಟ್ಗಳನ್ನು ಬಹಳ ಜನಸಂಖ್ಯೆ ಕಡಿಮೆ ಇರುವಾಗ ಬಹಳ ವರ್ಷದ ಹಿಂದೆ ಮಾಡಲಾರದಂತ ಸೀಟ್ಗಳು ಮಾಡಿದಂತ ಸೀಟ್ಗಳಿವು. ಆದ್ರೆ ಇವತ್ತು 144 ಕೋಟಿ ಭಾರತದ ಜನಸಂಖ್ಯೆ ಆದಾಗ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ಗಳನ್ನು ಜಾಸ್ತಿ ಮಾಡಿ ಅದರಲ್ಲಿ 1/3 ಮಹಿಳೆಯರಿಗೆ ರಿಸರ್ವ್ ಮಾಡಬೇಕು ಅನ್ನುವಂಥ ಕಾನೂನನ್ನ ಪಾಸ್ ಮಾಡಬೇಕಾಗಿತ್ತು. ಅದಕ್ಕೆ 2/3 ಬಹುಮತ ಬೇಕಾಗಿತ್ತು. ಸಂವಿಧಾನ 131ನೇ ತಿದ್ದುಪಡಿಗೆ 2 ದಿನ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಒಟ್ಟು ಲೋಕಸಭೆಯ ಸಂಖ್ಯೆ 543ರಿಂದ 850 ಮಾಡುವಂಥದ್ದು. ಮಹಿಳೆಯರಿಗೆ ಅದರಲ್ಲಿ 273 ಸೀಟು ಮಹಿಳೆಯರಿಗೆ ರಿಸರ್ವ್ ಮಾಡುವಂಥದ್ದು. ಕರ್ನಾಟಕ ವಿಧಾನಸಭೆಯಲ್ಲಿ ಈಗಿರುವಂಥ 224 ಸೀಟು, ಅದರಲ್ಲಿ 334 ಸೀಟ್ಗಳನ್ನು ಮಾಡತಕ್ಕಂಥ ಒಂದು ಪ್ರಸ್ತಾವವನ್ನು ನಮ್ಮ ಪ್ರಧಾನಮಂತ್ರಿಗಳು ತಂದಿದ್ದರು. ಆ 334ರಲ್ಲಿ 2/3 ಸೀಟುಗಳು ಮಹಿಳೆಯರಿಗೆ, 1/3 ಸೀಟುಗಳು ಮಹಿಳೆಯರಿಗೆ, 1/3. ಆದರೆ ಈ ಬಿಲ್ಗೆ ನಮ್ಮಲ್ಲೇ ಆ ಬಿಲ್ಲು ಸಾಮಾನ್ಯ ರೀತಿಯಿಂದ ಪಾಸ್ ಆಗಿದೆ. 298 ಲೋಕಸಭಾ ಸದಸ್ಯರು ನಮ್ಮ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. 230 ಲೋಕಸಭಾ ಸದಸ್ಯರು ಅದರ ವಿರುದ್ಧವಾಗಿ ಕಾಂಗ್ರೆಸ್, TMC ಮಮತಾ ಬ್ಯಾನರ್ಜಿ, DMK ಹಾಗೂ ಇನ್ನಿತರ ತುಕಡೆ ಪಾರ್ಟಿಗಳೆಲ್ಲ ಸೇರಿ ನಮ್ಮ ಬಿಲ್ಗೆ ವಿರೋಧವನ್ನು ವ್ಯಕ್ತ ಮಾಡಿದರು. ಅಂದ್ರೆ ಮಹಿಳೆಯರಿಗೆ ಸಿಗಬೇಕಾದಂತ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಹುನ್ನಾರವನ್ನ ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡಿ ಅವರಿಗೆ ಯಾವುದೇ ಬಂಡತನದಿಂದ ಮತ್ತೆ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡಿದ್ದೀರಿ. ಇವತ್ತು ಮಹಿಳೆಯರಿಗೆ ಸಿಗಬೇಕಾಗಿತ್ತು 29 ಚುನಾವಣೆಗೆ 42 ಸೀಟ್ ಇಲ್ಲಿ ಹಾಕಿದ್ದು. ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ 110 ಸೀಟ್ಗಳು ಜಾಸ್ತಿ ಆಗುವಂತ ಎಲ್ಲ ಅವಕಾಶಗಳನ್ನ ಕಸಿದುಕೊಂಡು ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವರ ಮಿತ್ರ ಪಕ್ಷದಿಂದ ಅನ್ಯಾಯವನ್ನು ಮಾಡಿದ್ದನ್ನು ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ.